ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೈಶ್ಚರಂ. ಓಂ ಶಂ ಶನೈಶ್ಚರಾಯ ನಮಃ. ನಮಸ್ಕಾರ ವೀಕ್ಷಕರೇ. ವೃಷಭ ರಾಶಿಯವರಿಗೆ ಶನಿ ಲಾಭಸ್ಥಾನದಲ್ಲಿ ವಕ್ರಿಯಾಗಿದ್ದಾನೆ. ಜುಲೈ 26ನೇ ತಾರೀಕಿನಿಂದ ಡಿಸೆಂಬರ್ 10ನೇ ತಾರೀಕುವರೆಗೂ 4.5 ತಿಂಗಳು 138 ದಿನಗಳ ಕಾಲ ವಕ್ರಿಯಾಗ್ತಾನೆ. ಮೊದಲು ರೇವತಿ ನಕ್ಷತ್ರದಲ್ಲಿ ಹಿಮ್ಮುಖ ಚಲನೆ ಮಾಡಿ ನಂತರ ಉತ್ತರಾಭಾದ್ರ ನಕ್ಷತ್ರಕ್ಕೆ, ಅದು ಶನಿ ಆಳುವ ನಕ್ಷತ್ರಕ್ಕೆ ಹಿಮ್ಮುಖ ಚಲನೆಯನ್ನು ಮಾಡ್ತಾನೆ. ಈ ಸಂದರ್ಭದಲ್ಲಿ ವೃಷಭ ರಾಶಿಯವರು ಏನು ಎಚ್ಚರಿಕೆ ವಹಿಸಬೇಕು ಅಂದರೆ, ವೃತ್ತಿಯಲ್ಲಿ ಹೇಳಬೇಕಾದ್ರೆ ನೀವು ಇಷ್ಟು ದಿನ ಕಷ್ಟಪಟ್ಟು ಮಾಡಿದ ಪ್ರಾಜೆಕ್ಟ್ ಅಥವಾ ಇನ್ವೆಸ್ಟ್ಮೆಂಟ್ ಇಂದ ಈಗ ಬಾಕಿ ಇದ್ದ ಹಣ ನಿಮಗೆ ಕೈಗೆ ಬಂದು ಸೇರುತ್ತೆ ಮತ್ತು ಅಪ್ರಿಸಿಯೇಷನ್ ಕೂಡ ಸಿಗುತ್ತೆ. ಈ ಸಮಯದಲ್ಲಿ ನೀವು ಹೊಸ ಕೆಲಸಗಳನ್ನು ಹುಡುಕುವ ಬದಲು ನಿಮ್ಮ ಪ್ರಸ್ತುತ ಅಂದರೆ ಈಗಿರುವ ಕೆಲಸದಲ್ಲಿ ನಿಮ್ಮ ಶೈಲಿಯನ್ನು ಬದಲಾಯಿಸಿಕೊಳ್ಳುವುದು ಉತ್ತಮ. ಹಳೆಯ ತಪ್ಪುಗಳನ್ನು ರೆಕ್ಟಿಫೈ ಅಂದರೆ ತಿದ್ದುಪಡಿ ಮಾಡಿಕೊಳ್ಳೋದು ಒಳ್ಳೆಯದು. ಭವಿಷ್ಯದ ಬೆಳವಣಿಗೆಗೆ ಹೊಸ ಯೋಜನೆಗಳನ್ನು ರೂಪಿಸುವುದರ ಕಡೆಗೆ ಹೆಚ್ಚು ಗಮನ ನೀವು ವಹಿಸಬೇಕು. ನಿಮ್ಮ ಪ್ರೊಫೆಷ್ನಲ್ ಸ್ಕಿಲ್ಸನ್ನು ಇಂಪ್ರೂವೈಸ್ ಮಾಡ್ಕೊಳ್ಳಿ. ಈಗಿರುವ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಜಾಯಿನ್ ಆದರೆ ಅಲ್ಲಿ ನಿಮಗೆ ಅಡ್ಜಸ್ಟ್ ಆಗಲು ಸ್ವಲ್ಪ ವಿಳಂಬವಾಗಬಹುದು. ಪ್ರಮೋಷನ್ಸ್, ಇನ್ಕ್ರಿಮೆಂಟ್ ಸಿಕ್ಕಿಲ್ಲ ಅಂತ ಫ್ರಸ್ಟ್ರೇಷನ್ ಆಗದೆ ನಿಮ್ಮ ಸ್ಟ್ರಾಟಜಿಕ್ ಪ್ಲ್ಯಾನಿಂಗ್ಗಳನ್ನು ರಿವ್ಯೂ ಮಾಡಿ ಈಗಿರುವ ಪ್ರೊಫೆಷ್ನಲ್ ನೆಟ್ವರ್ಕ್ಗಳನ್ನು ಇನ್ನೂ ಸ್ವಲ್ಪ ಸ್ಟ್ರೆಂಥನ್ ಮಾಡ್ಕೊಳ್ಳಿ. ಡಿಲೇ ಆಗಿರುವ ಪೆಂಡಿಂಗ್ ಟಾಸ್ಕ್ಗಳನ್ನು ಪೂರ್ತಿ ಮಾಡಿ. ನೀವು ಕೆಲಸದಲ್ಲಿ ಪ್ರಾಕ್ಟಿಕಲ್ ಬೌಂಡ್ರೀಸನ್ನು ಅಡಾಪ್ಟ್ ಮಾಡಿಕೊಳ್ಬೇಕು, ಅಂದರೆ ಅಳವಡಿಸ್ಕೊಳ್ಬೇಕು. ನಿಮಗೆ ಶನಿ ಲಾಭಸ್ಥಾನದಲ್ಲಿ ವಕ್ರಿಯಾಗಿರೋದ್ರಿಂದ ಸ್ಥಿರವಾದ ಪ್ರಯೋಜನಗಳನ್ನು ನೀಡ್ತಾನೆ. ಶನಿಯಲ್ಲಿ ಪ್ರಾಫಿಟ್ ವೃತ್ತಿಯಲ್ಲೂ ಹಾಗೂ ಹಣಕಾಸಿನ ವಿಷಯದಲ್ಲೂ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ಆರ್ಥಿಕದಲ್ಲಿ ಸ್ಥಿರತೆ ಮತ್ತು ಸಂಪತ್ತು ಸಂಗ್ರಹಣೆ ಅಂದರೆ ವೆಲ್ತ್ ಅಕ್ಯುಮುಲೇಷನ್ ಮಾಡ್ತೀರಾ ಮತ್ತು ವೃತ್ತಿಯಲ್ಲಿ ಬೆಳವಣಿಗೆಗೆ ಹೆಚ್ಚು ಅನುಕೂಲಕರವಾದ ಅವಧಿ ಅಂತಲೇ ಹೇಳ್ಬೋದು. ಈ ಸಮಯದಲ್ಲಿ ಹಳೆಯ ಸಾಲಗಳನ್ನು ಸಂಪೂರ್ಣವಾಗಿ ತೀರಿಸ್ತೀರಾ. ಪ್ರತಿ ತಿಂಗಳು ಅನಗತ್ಯ ಖರ್ಚಾಗ್ತಾ ಇರುತ್ತಲ್ವ, ಅದೆಲ್ಲ ಖರ್ಚುಗಳು ಇವಾಗ ಕಡಿಮೆ ಆಗಿ ಬ್ಯಾಂಕ್ ಬ್ಯಾಲೆನ್ಸ್ ಸ್ಥಿರವಾಗಿ ಉಳಿಯುತ್ತೆ. ಸೇವಿಂಗ್ಸ್ ಕೂಡ ಮಾಡುವ ಸಾಧ್ಯತೆ ಇರುತ್ತೆ. ಕುಟುಂಬದ ವಿಚಾರ ಹೇಳಬೇಕಾದ್ರೆ ನೀವೇನು ಪ್ರಾಮಿಸ್ ಮಾಡಿರ್ತೀರ ಅದನ್ನು ನೀವು ನಿಭಾಯಿಸಬೇಕು. ಫ್ಯಾಮಿಲಿ ಸಮಸ್ಯೆಗಳನ್ನು ಅವಾಯ್ಡ್ ಮಾಡುವ ಬದಲು ನೀವು ಅದನ್ನು ಅಡ್ರೆಸ್ ಮಾಡಿ ಅದನ್ನು ಬಗೆಹರಿಸಬೇಕು. ನಿಮ್ಮ ಹಿಂದಿನ ತಪ್ಪುಗಳನ್ನು ಮತ್ತು ನಿಮ್ಮ ಡ್ಯೂಟೀಸ್ ಮೇಲೆ ಗಮನ ಹರಿಸ್ಬೇಕು ನೀವು. ಮತ್ತು ಜಾಯಿಂಟ್ ಪ್ರಾಪರ್ಟೀಸ್ ಅಥವಾ ಫೈನಾನ್ಸ್ ವಿಚಾರದಲ್ಲಿ ಕುಟುಂಬದವರ ಜೊತೆ ಕೂತ್ಕೊಂಡು ಡಿಸ್ಕಷನ್ಸ್ ಮಾಡಿ ಮತ್ತೆ ಅದನ್ನು ಆರ್ಗನೈಸ್ ಮಾಡಿದ್ರೆ ಫ್ಯೂಚರ್ನಲ್ಲಿ ಯಾವುದೇ ಜಗಳಗಳಾಗಲ್ಲ. ಒಂದು ಸಲ ಫುಲ್ ರಿವ್ಯೂ ಮಾಡ್ಕೊಳ್ಳಿ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ನಿಮ್ಮ ಪ್ರತಿದಿನದ ಲೈಫ್ ಸ್ಟೈಲ್ನಲ್ಲಿ ನೀವು ಚೇಂಜಸ್ ತರಲೇಬೇಕು. ನಾಳೆಯಿಂದ ಎಕ್ಸಸೈಸ್ ಮಾಡ್ತೀನಿ, ನಾಳೆಯಿಂದ ಕರೆಕ್ಟಾಗಿ ನಿದ್ದೆ ಮಾಡ್ತೀನಿ ಅಂತೆಲ್ಲ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ನಿದ್ದೆ ಟೈಮಿಂಗ್ಸ್ಗಳನ್ನು ನೆಗ್ಲೆಕ್ಟ್ ಮಾಡದೆ ಕರೆಕ್ಟಾಗಿ ಫಾಲೋ ಮಾಡಬೇಕು. ಜೊತೆಗೆ ಆಹಾರದ ಅಭ್ಯಾಸಗಳಲ್ಲಿ ಬದಲಾವಣೆಗಳನ್ನು ತರಬೇಕು. ಆದಷ್ಟು ಹೊರಗಡೆ ಆಹಾರವನ್ನು ಕಡಿಮೆ ಮಾಡಿ ಮನೆಯ ಆರೋಗ್ಯಕರ ಆಹಾರವನ್ನು ನೀವು ಸೇವನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಫಿಸಿಕಲ್ ಆ್ಯಕ್ಟಿವಿಟೀಸ್ಗಳನ್ನು ಸ್ಕಿಪ್ ಮಾಡದೆ ರೆಗ್ಯುಲರ್ ಆಗಿ ವರ್ಕೌಟ್ ಮಾಡಬೇಕು. ವಾಕಿಂಗ್ ಇರಲಿ ಅಥವಾ ಯೋಗ ಇರಲಿ. ನಿಮ್ಮ ಎಮೋಷನ್ಸನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು. ಮೆಡಿಟೇಷನ್ ಮಾಡಿ, ಅದರಿಂದ ನಿಮ್ಮ ಎಮೋಷನ್ಸ್ ಎಲ್ಲ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ. ಈ ಹಿಂದೆ ಆರೋಗ್ಯದ ಸಮಸ್ಯೆ ಇದ್ದರೆ ಅದರಿಂದ ಗುಣಮುಖರಾಗ್ತೀರ. ಕೆಲವೊಂದು ಸಲ ಎಮೋಷ್ನಲ್ ಪ್ರೆಷರ್, ಆತಂಕ ಮೈಂಡ್ಗೆ ರೆಸ್ಟೇ ಇಲ್ಲದೆ ಇರೋ ಥರ ಆಗುತ್ತೆ. ಆದಷ್ಟು ರಿಲ್ಯಾಕ್ಸೇಷನ್ಗೆ ನೀವು ಗಮನ ಹರಿಸ್ಬೇಕು. ಪ್ರತಿದಿನ ಒಂದು ಬುಕ್ಕಲ್ಲಿ ನಿಮ್ಮ ಮೇನ್ ಇಂಪಾರ್ಟೆಂಟ್ ಆ್ಯಕ್ಟಿವಿಟೀಸ್ ಬಗ್ಗೆ ಬರೆಯಿರಿ. ವಾರಕ್ಕೊಂದು ಸಲ ಅದನ್ನು ಚೆಕ್ ಮಾಡಿ ಎಲ್ಲಿ ಮಿಸ್ಟೇಕ್ಸ್ ಆಗ್ತಾಯಿದೆ ಅಂತ ಅದನ್ನು ಸರಿಪಡಿಸ್ಕೊಳ್ಳಿ. ನಮಗೆ ಯಾರೂ ಪುಷ್ ಮಾಡಲ್ಲ, ನಮಗೆ ನಾವೇ ಪುಷ್ ಮಾಡ್ಕೋಬೇಕು. ಪ್ರತಿ ಆ್ಯಕ್ಟಿವಿಟೀಸ್ನಲ್ಲೂ ನಾವು ಆರೋಗ್ಯದಿಂದ ಇರಬೇಕಂದ್ರೆ, ಪ್ರತಿಯೊಂದು ಟೈಮ್ ಸರಿಯಾಗಿ ಮೇಂಟೈನ್ ಮಾಡಬೇಕಂದ್ರೆ ನಾವೇ ಇನಿಷಿಯೇಟ್ ತೊಗೋಬೇಕು. ಅದು ಫಿಸಿಕಲಿ ಇರಲಿ ಅಥವಾ ಮೆಂಟಲಿ ಇರಲಿ. ಶನಿ 11ನೇ ಮನೆಯಲ್ಲಿ
ಶನಿ 11ನೇ ಮನೆಯಲ್ಲಿರೋದ್ರಿಂದ ನೀವು ನಿಮ್ಮ ಫ್ರೆಂಡ್ಸಿಂದನೂ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀರಾ. ಪರಿಹಾರ ಬಂದು ಶನಿವಾರದಂದು ಕಪ್ಪು ಉದ್ದಿನಬೇಳೆಯನ್ನು ದಾನವಾಗಿ ಕೊಡಿ, ದೇವಸ್ಥಾನಕ್ಕೆ ಅಥವಾ ಬಡವರಿಗೆ. ಹಿರಿಯರಿಗೆ ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸರ್ವ್ ಮಾಡಿ ಅಥವಾ ಸಹಾಯ ಮಾಡಿ. ಪ್ರತಿದಿನ ಶನಿ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದರಿಂದ ಮುಂದೆ ಬರುವ ನಿಮ್ಮ ರಾಶಿಯ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಧನ್ಯವಾದಗಳು.